ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತಿನ ಲಾಗಿಗೆ ನಿಮಗೆಲ್ಲರಿಗೂ ಆದರ ಸ್ವಾಗತ. ನೋಡಿ, ಬೆಳಗ್ಗೆನೇ ಇವತ್ತು ಕಪ್ಪಡಿ ಪ್ರಯಾಣ ಇತ್ತು. ಯಾಕೆಂದರೆ ಅಲ್ಲಿ ನಮ್ಮ ಅತ್ತೆ ಮೊಮ್ಮಗಂದು ಗುಡ್ಡಪ್ಪನ ಬಿಡಿಸ್ತಾಯಿದ್ರು, ಅಂದರೆ ಸಿದ್ದಪ್ಪಾಜಿ ಗುಡ್ಡಪ್ಪನ ಬಿಡಿಸ್ತಾಯಿದ್ರು. ಸೊ ಅದಕ್ಕೋಸ್ಕರ ಬೇಗನೆ ಎದ್ದು ಎಲ್ಲ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ವಿ. ಸೊ ಮಣಿಕಂಠ ಒಬ್ಬ ಇನ್ನೂ ಸ್ನಾನ ಮಾಡಿಲ್ಲ, ಇನ್ನೇನೋ ಹೊರಟಿದ್ದೀವಿ. ಸೊ ಇವತ್ತು ಹೇಗಿದೆ ನಮ್ಮ ಪಯಣ, ಹೇಗಿದೆ, ಯಾವ ಥರ ನಮಗೆ ಎಂಟರ್ಟೈನ್ಮೆಂಟ್ ಇತ್ತ ಪ್ರಯಾಣದಲ್ಲಿ, ಅಥವಾ ಏನು ಅನುಭವಗಳಾಯಿತು, ವಿಶೇಷತೆಗಳೇನು, ನನ್ನ ಜೊತೆ ನೀವು ಕೂಡ ಶೇರ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದೆ. ಓಕೆ, ಅನ್ಕೋತೀಯಲ್ಲ. ನೋಡಿ ಸ್ನೇಹಿತರೆ, ಇವತ್ತು ಸರಿಯಾಗಿ ಟೈಮ್ ಎಷ್ಟಪ್ಪ? 9 ಗಂಟೆನಾ? ನೋಡಿ, 9 ಗಂಟೆಗೆ ನಾವು ಮೈಸೂರು ಬಿಡ್ತಾ ಇದ್ದೀವಿ. ನೋಡಿ ನೋಡಿ ನಮ್ಮ ಸಚಿನ್ ಹ್ಯಾಂಡ್ರಿಸನ್ ಇಲ್ಲೇ ಇದ್ದಾರೆ. ನಮ್ಮ ಇಲ್ಲೊಬ್ಳು ನೋಡಿ ಸದ್ವಿನಿ ಯಾವ ಥರ ಕಣ್ಣು ಬಿಡ್ತಾ ಇದ್ದಾಳೆ ನೋಡಿ. ಅಲ್ಲೊಬ್ಬ ನೋಡಿ ಕನ್ನಡಕ ಹಾಕ್ಕೊಂಡು ಅವನು ನೋಡಿ ಈಗ ಹೊರಡ್ತಾ ಇದ್ದೀವಿ. ಓಕೆ, ಬಾಯ್, ಸಿ ಯು. ಸ್ನೇಹಿತರೆ, ನಿಮ್ಗೆ ಗೊತ್ತಲ್ಲ, ನಾನು ಎಲ್ಲೇ ಹೋದ್ರು ಫಸ್ಟು ನನ್ನ ಗಣಪನಿಗೆ ನಮಸ್ಕಾರ ಮಾಡಿ ಹೋಗೋದು. ಸೊ ಇವತ್ತಿನ ಪ್ರಯಾಣ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೇಗಿರುತ್ತೆ ನಿಮಗೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು ಶೇರ್ ಮಾಡ್ಕೊತೀನಿ. ಓಕೆ, ಬಟ್ ಡೋಂಟ್ ಮಿಸ್ ಸೇಯಿಂಗ್ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಸ್ನೇಹಿತರೆ, 9:30 ಆಯಿತು. ಹೊಟ್ಟೆ ಹಸಿತಾಗಿದೆ. ಫಸ್ಟು ಎಲ್ಲರೂ ಹೊಟ್ಟೆಗೆ ಒಂಚೂರು ಏನಾರು ಹಾಕೋಬೇಕು. ಅದಕ್ಕೋಸ್ಕರ ಒಬ್ಬರು ಹಿಂದ್ಗಡೆ ಇರೋರು ವಾಯ್ಸೇ ಗೊತ್ತಾಯಿಲ್ಲ. ನೋಡಿ, ಹೊಟ್ಟೆ ಮುಂದೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹೊಟ್ಟೆ ತುಂಬಿದ್ರೆ ಇಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಎಗರಾಡ್ತಾಯಿದ್ರು, ಕಿಲಕಿಲ ಅಂತ ನಗ್ತಾಯಿದ್ರು. ನೋಡಿ, ಹೊಟ್ಟೆ ಹಸಿತಾ ಇದೆ, ಒಬ್ಬರದು ವಾಯ್ಸ್ ಗೊತ್ತಾಯಿಲ್ಲ. ಅಷ್ಟೇ ಕಣ್ರಿ, ಪ್ರಪಂಚದಲ್ಲಿ ಹೊಟ್ಟೆ ಮುಂದೆ ಏನೂ ಇಲ್ಲ ರೀ. ಎಲ್ಲ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಹೌದಲ್ವಾ? ನೋಡೋಣ, ಎಲ್ಲರೂ ಹೋಟ್ಲ್ ಹತ್ರ ನಿಲ್ಲಿಸ್ತೀನಿ ಅಲ್ವಾ? ಮನುಷ್ಯ ಏನು ಅರ್ಥ ಮಾಡ್ಕೊಳ್ತಿದ್ರು. ಓಕೆ ಓಕೆ, ನೋಡೋಣ. ಸ್ನೇಹಿತರೆ, ಕೊನೆಗೂ KR ನಗರಕ್ಕೆ ಬಂದೆ. 10 ಗಂಟೆ ಆಗಿದೆ. ಸೊ ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಇಲ್ಲೇ ನಾನು ರೆಗ್ಯುಲರಾಗಿ ಬಂದರೆ ಇಲ್ಲೇ ತಿಂಡಿ ಮಾಡೋದು. ನೋಡಿ, ಇದೇ ಫಾಸ್ಟ್ ಫುಡ್, ಇದು ಹೆಸರು. ಸಾಮಾನ್ಯವಾಗಿ ಅಮ್ಮು ಫಾಸ್ಟ್ ಫುಡ್ಡೆಲ್ಲ ನಾನು ತಿನ್ನೋದು. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ತಿಂದೆ, ಅದನ್ನೇ ಹುಡ್ಕೊಂಡು ಬಂದಿದ್ದೀವಿ. ನೋಡಿ, ಸೊ ಏನು ತಿಂತಾಯಿದ್ದೀರಪ್ಪ, ತೋರಿಸ್ರಪ್ಪ. ಇಡ್ಲಿ ನೋಡಿ, ಬಾತು. ನಮ್ಮ ಈ KR ನಗರದ ಅಮ್ಮು ಫಾಸ್ಟ್ ಫುಡ್ಡಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ. ಕ್ವಾಲಿಟಿ ಹೇಗೆ ಅಂದರೆ, ಒಂದು ಬಾತು, ಒಂದು ದೊಡೆ, ತಟ್ಟೆ ತುಂಬ ಬಾತು ಹಾಕಿರ್ತಾರೆ, 50 ರೂಪಾಯಿ, ಮೋಸ ಇಲ್ಲ ಕಣ್ರಿ. ಇಡ್ಲಿ 15 ರೂಪಾಯಿ, ಒಂದು ತಟ್ಟೆ ಇಡ್ಲಿ ಸಿಂಗಲ್ 15 ರೂಪಾಯಿ, ವಡೆ 5 ರೂಪಾಯಿ. ಏನೋ 5 ಜನ ತಿಂದರೆ 205 ರೂಪಾಯಿ ಒಳಗಡೆ ಆಗೋ ವ್ಯವಸ್ಥೆ ಆಯಿತು. ಇನ್ನಾರು ದೊಡ್ಡ ಹೋಟ್ಲು ಅಂದ್ಕೊಂಡು ಸೈಡೆಲ್ಲ ನಾವೇನಾದ್ರು ಹೋಗಿದರೆ ನಮ್ಮ ಕತೆ ಮುಗಿದೋಗೋದು. ಸೊ ಅದಕ್ಕೆ ನಮ್ಮ ಲೆವೆಲ್ಗೆ ತಕ್ಕಂತೆ ಹಾಸಿಗೆ ಇದ್ದಷ್ಟು ಕಾಲನ್ನ ಚಾಚಬೇಕು, ಹೌದಲ್ವಾ ಸ್ನೇಹಿತರೆ? ಫಸ್ಟು ಹೊಟ್ಟೆ ತುಂಬ 205 ರೂಪಾಯಿಗೆ ಎಲ್ಲರಿಗೂ ಹೊಟ್ಟೆ ತುಂbaಯಿತು. ನಾನು ಲೈಟಾಗಿ ತಗೊಂಡೆ. ಅವರು ಕೊಟ್ಟಿರೋ ಬಾತ್ರಲ್ಲೇ ಒಂದು ಸ್ವಲ್ಪ ತಿಂದ್ಕೊಂಡು. ಇದು KR ನಗರದ ಅರ್ಕನಾಥೇಶ್ವರ ದೇವಾಲಯ. ನೋಡಿ, ಅದರ ದ್ವಾರ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಗರ್ಭಗುಡಿ. ಭಗವಂತನ ದರ್ಶನ ಮಾಡಿದ್ವು. ಭಗವಂತ ಸ್ನೇಹಿತರೆ, ಹಾಗೆ ಅರ್ಕನಾಥೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ನಮ್ಮ ಮಾವನವರಿಂದ ಫೋನ್ ಕರೆ ಬಂತು. ಎಲ್ಲಿದ್ದೀರಾ, ಬನ್ನಿ ಹೇಳಿ, ಗುಡ್ಡಪ್ಪನವರಿಗೆ ಅಕ್ಕಿ ಹಾಕಬೇಕು, ಟೈಮ್ ಆಗ್ತಾಯಿದೆ, ಎಲ್ಲಿದ್ದೀರಾ ಅಂತ ಕಪ್ಪಡಿಯಿಂದ ಫೋನ್ ಮಾಡಿದ್ರು. ಸೊ ಅವ್ರ ಫೋನ್ ಬಂದ ತಕ್ಷಣ ಹೊರಡೋದಕ್ಕೆ ರೆಡಿ ಆದರು. ಅರ್ಕೇಶ್ವರ ಸ್ವಾಮಿಗೆ, ಅರ್ಕೇಶ್ವರ ನಾಥಂಗೆ, ಅರ್ಕೇಶ್ವರ ಮಹಾದೇವನಿಗೆ ಉಗೇನ್ರಪ್ಪ, ಉಗೇನ್ರು ಫಸ್ಟಿಂದ ಹೇಳಿ ಇನ್ನೊಂದ್ಸಲ. ಟೈಕ್ ಕಪ್ಪಡಿ ರಾಜಪ್ಪಾಜಿಗೊಂದ್ಸಲ ಉಗೇನ್ರಪ್ಪ, ಚಿಕ್ಕಲ್ಲೂರು ಸಿದ್ದಪ್ಪಾಜಿಗೊಂದ್ಸಲ ಉಗೇನ್ರಪ್ಪ, ಬಿಜಿಪುರ ಮಂಟೆ ಸ್ವಾಮಿಗೊಂದ್ಸಲ ಉಗೇನ್ರಪ್ಪ. ಅಲ್ಲಿ ಹೊಟ್ಟೆ ತುಂಬ ಕೊಡ್ಸುತ್ತವ್ರಪ್ಪ. ರಾಜಪ್ಪಾಜಿಗೊಂದ್ಸಲ ಉಗೇ, ರಾಜಪ್ಪಾಜಿಗೊಂದ್ಸಲ ಉಗೇನ್ರಪ್ಪ. ಮತ್ತು ನೋಡಿ, ಸಿದ್ದಪ್ಪಾಜಿ ದೇವಸ್ಥಾನ, ರಾಜಪ್ಪಾಜಿ ಹೇಳ್ತಾನೆ ನೋಡಿ. ಇದೇ ಕಪ್ಪಡಿ ರಾಜಪ್ಪಾಜಿ ಸನ್ನಿಧಿ. ದೇವಸ್ಥಾನದ ಗರ್ಭಗುಡಿ ಒಳಗೆ ನಾವು ಹೋಗ್ತಿದ್ದಂಗೆ ಅಲ್ಲಿ
ರಾಚಾಪ್ಪಾಜಿಯವರ ಗದ್ದುಗೆಯನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲದು. ಹೂವುಗಳಿಂದ ತುಂಬಿದ ಅಲಂಕಾರ, ಎಲ್ಲರ ಮುಖದಲ್ಲೂ ಭಕ್ತಿಯ ಪರಾಕಾಷ್ಠೆ, ಸುತ್ತಲೂ ಪ್ರಕೃತಿಯ ಮನೋಹರ ವಾತಾವರಣ. ಆ ಧರೆಗೆ ದೊಡ್ಡವರು ಎಂಥ ಕಾವೇರಿ ದಂಡೆಯ ಮೇಲೆ ಬಂದು ಕುಳಿತಿದ್ದಾರೆ. ರಾಚಾಪ್ಪಾಜಿಯವರ ದರ್ಶನ ಮಾಡಿದ ನಂತರ ಪಕ್ಕದಲ್ಲೇ ಚೆನ್ನಜಮ್ಮನವರ ಗದ್ದುಗೆ. ನಮ್ಮ ಈ ಕಪ್ಪಡಿ ಕ್ಷೇತ್ರದ ಬಗ್ಗೆ ನಮ್ಮ ಮೈಸೂರು ಹಾಗೂ ಚಾಮರಾಜನಗರದ ಜನತೆಗೆ ನಾವೇನು ಹೆಚ್ಚಿನದನ್ನು ಹೇಳಬೇಕಾಗಿಲ್ಲ. ಪ್ರತಿಯೊಬ್ಬರೂ ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಂಡಿದ್ದಾರೆ. ನೋಡಿ, ಇದೇ ಚೆನ್ನಜಮ್ಮನವರ ಗದ್ದುಗೆ. ಕಣ್ತುಂಬಿಕೊಳ್ಳಿ ಭಕ್ತಾದಿಗಳೇ, ಇದು ಚೆನ್ನಜಮ್ಮನವರ ಗದ್ದುಗೆ. ಜೈ ಕಪ್ಪಡಿ ರಾಚಪ್ಪ. ನಾನು ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಾಗೆ ಅಲ್ಲಲ್ಲಿ ಹೊಸದಾಗಿ ಗುಡ್ಡನ್ನು ಬಿಡಿಸ್ತಾರಲ್ಲ, ಅವರಿಗೆ ಕಳಸಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಸೊ ಅಲ್ಲಲ್ಲಿ ಕಳಸಗಳನ್ನು ಇಟ್ಟು ಅದನ್ನು ಅಲಂಕಾರ ಮಾಡಿದರು. ಎರಡು ಕಣ್ಣು ಸಾಲದು. ನಾವು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ನಮ್ಮ ಮಾವನವರು ಮತ್ತು ನಮ್ಮ ಅತ್ತಿಗೆ ಈಗ ಗುಡ್ಡಪ್ಪನ ಬಿಡಿಸ್ತಾ ಇದ್ರಲ್ಲ, ಅವ್ರ ತಾಯಿ ಅಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವರೇ ಅವ್ರು ಎಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ ಅಂದರೆ, ಅವರು ಗುಡ್ಡಪ್ಪನ ಬಿಡಿಸ್ಬೇಕಾದ್ರೆ ಒಂದಿನ ಮುಂಚಿತವಾಗಿ ಬಂದು ಹಾಲ್ಟಾಗಿ ರೂಮ್ ಮಾಡ್ಕೊಂಡಿರ್ತಾರೆ. ಸೊ ಆ ರೂಮ್ ಹತ್ರ ನಮ್ಮನ್ನು ಕರ್ಕೊಂಡೋದ್ರು. ಅಷ್ಟೊತ್ತಿಗಾಗಲೇ ಸ್ವಾಮಿ ಮಂಟೆ ಸ್ವಾಮಿಗೆ ಸಿಹಿ ಪ್ರಸಾದ ನೈವೇದ್ಯ ನಡೆಯುತ್ತೆ. ಮೊದಲು ಅನ್ನ, ಸಾರು, ಪಾಯಸ, ಕಜ್ಜಾಯ ಇಷ್ಟನ್ನು ಸ್ವಾಮಿಗೆ ನೈವೇದ್ಯ ಅರ್ಪಿಸಿ ಹೇಗೆ ಪೂಜೆ ಮಾಡ್ತಾರೆ ನೋಡಿ. ಸ್ನೇಹಿತರೆ, ಈಗ ತಾನೇ ಒಂದು 10 ಜನ ಗುಡ್ಡಪ್ಪವರು ಪೂಜೆ ಮಾಡಿ ಹೇಗೆ ಬೆತ್ತಗಳನ್ನು ಇಟ್ಟು ಪುರಿ ಪ್ರಸಾದನ ಇಟ್ಟು ಮತ್ತು ಕಜ್ಜಾಯನ ಹಾಕಿದರು. ಅನ್ನ ಸಾರು ಪ್ರಸಾದವನ್ನು ಇಟ್ಟು ಸಿದ್ದಪ್ಪಾಜಿ, ರಾಜಪ್ಪಾಜಿ, ಚೆನ್ನಜಮ್ಮ ಮತ್ತು ಚೆನ್ನಯ್ಯ, ನಿಂಗಯ್ಯ ಎಲ್ಲರಿಗೂ ಕೂಡ ನೈವೇದ್ಯನ ಮಾಡಿ ಅಷ್ಟು ಜನ ಗುಡ್ಡಪ್ಪರು ಪೂಜೆ ಮಾಡಿದ್ದನ್ನ ನಿಮಗೆ ತೋರಿಸಿದ್ದೀನಿ. ಈಗ ಮುಂದೆ ಪಾದ ಪೂಜೆ ಅಂತ ಮಾಡ್ತಾರಂತೆ. ಸೊ ಅದನ್ನು ಕೂಡ ನಿಮಗೆ ಲೈವ್ ಆಗಿ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಪಾದ ಪೂಜೆ ಕಾರ್ಯಕ್ರಮ ಯಾವ ಥರ ಇರುತ್ತೆ, ಅದನ್ನು ಹೇಗೆ ಮಾಡ್ತಾರೆ. ಸೊ ಆ್ಯಕ್ಚುಲಿ ನಾವು ಅಕ್ಷತೆ ಕಾರ್ಯಕ್ರಮಕ್ಕೋಸ್ಕರ ಸ್ವಲ್ಪ ಬೇಗ ಬಂದು, ಬಟ್ ನಾವು ಅಲ್ಲಿ ತಿಂಡಿ ತಿಂದ್ಕೊಂಡು ಅರ್ಕೇಶ್ವರ ದೇವಸ್ಥಾನಕ್ಕೆ ಬೇರೆ ಹೋಗ್ಬಿಟ್ಟು ಸ್ವಲ್ಪ ಲೇಟ್ ಆಗಿಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟು ಪಾದ ಪೂಜೆಗೆ ಮಿಸ್ ಮಾಡಲ್ಲ, ನಿಮಗೆ ತೋರಿಸ್ತೀನಿ. ಲೆಟ್ ಅಸ್ ವೇಟ್ಸ್ ಹೌ ಟು ಡೂ ದಿ ಪಾದ ಪೂಜೆ. ಓಕೆ, ಇಲ್ಲೊಂದು ಬುಂಡೆ ಇದೆ ನೋಡಿ, ಇದು ನನ್ನ ಬುಂಡೆ. ಇದು ಏನೇ ಹೆಸರು ಮತ್ತು ಹನಿ ಬಂದಿದ್ದಾನೆ, ಮರ್ತೇ ಬಿಟ್ಟಿದ್ದೀನಿ. ಅವ್ನ ಬುಂಡೆ ನೋಡಿ, ಅವ್ನು ನೋಡಿ ನಾಚ್ಕೊತಾ ಇದ್ದಾನೆ. ಇದು ನನ್ನ ಬುಂಡೆ, ನನ್ನ ಬಾಮ ಇದ್ದೀನಿ ಮಗ, ನನ್ನ ಬುಂಡೆ ಇದು ನೋಡಿ. ಎಲ್ಲ ಹೊಟ್ಟಾಗಿತ್ತು ಇಷ್ಟು ದಿನ ಬುಂಡೆ, ಇವತ್ತು ಔಸ್ಕೊತಾ ಇದ್ದಾನೆ, ನಾಚ್ಕೊತಾ ಇದ್ದಾನೆ. ಓಕೆ, ಈಗ ಇಲ್ಲಿಗೆ ಎಲ್ಲ ಬಂದಿದ್ದಾರೆ, ನಮ್ಮ ಬಾಮ ಇದ್ದ, ಬಾಯಮ್ಮ ಇದ್ನ ಹೆಂಡತಿ ಮತ್ತು ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ತುಂಬ ದೊಡ್ಡ ಬಳಗ, ತೋರಿಸ್ಬೇಕು. ಆದರೆ ಸ್ವಲ್ಪ ಎಲ್ಲ ಪೂಜಲ್ಲಿ ಬ್ಯುಸಿ ಇದ್ದಾರೆ ನೋಡಿ. ನಮ್ಮ ಅತ್ತೆಯವರು ಅಲ್ಲೇ ಮಾತಾಡ್ತಾ ಇದ್ದಾರೆ, ತೋರಿಸ್ತೀನಿ ರೀ ನಮ್ಮ ದೊಡ್ಡ ಅತ್ತೆಯವರು. ಸ್ನೇಹಿತರೆ ನೋಡಿ, ಪೂಜೆ ಆಯಿತು ಅಲ್ಲಿ ಗುಡ್ಡಪ್ಪ ಅವ್ರದ್ದು. ಈಗ ಸಿಹಿ ಪ್ರಸಾದವನ್ನು ಅವರು ಉಪವಾಸ ಇದ್ದರು ಬೆಳಗ್ಗೆಯಿಂದ. ಯಾರು ಗುಡ್ಡನ್ನು ಬಿಡಿಸೋರಲ್ಲ, ನಮ್ಮ ಚಂದು ಮತ್ತು ಅವ್ರ ಜೊತೆ ಇದ್ದಂಥ ಗುಡ್ಡಪ್ತಿರಲ್ಲ, ಒಂದು 10 ಜನ ಗುಡ್ಡಪ್ತಿರು ಮತ್ತು ಎಲ್ಲ ಉಪವಾಸ ಇದ್ದರು. ಅವ್ರಿಗೋಸ್ಕರ ಈಗ ಪಾಯಸ, ಅನ್ನ ಸಾರು, ಬೇಳೆ ಅನ್ನ ಸಾರು ಮಾಡಿದ್ದಾರೆ. ಸೊ ಅವ್ರ ಜೊತೆಗೆ ಕಜ್ಜಾಯ ನೈವೇದ್ಯಕ್ಕೆ ಇಟ್ಟಿದ್ದಾರಲ್ಲ ನೋಡಿ. ನಮಗೆ ಊಟ ಮಾಡಿ ಅಂತ ಹೇಳೋದು, ಬರ್ತಾನೆ ತಿಂಡಿ ತಿಂದಿದ್ವಲ್ಲ ಕೇರಳದಲ್ಲಿ. ಸೊ ಅದಕ್ಕೋಸ್ಕರ ಪಾಯಸ ಎಷ್ಟು ಚೆನ್ನಾಗಿದೆ ಅಂದರೆ ಅಮೃತ ನೋಡಿ. ಕಜ್ಜಾಯ ಮನೇಲೆ ಭಕ್ತಿಯಿಂದ ಗುಡ್ಡನ್ನು ಬಿಡ್ಸೋಕ್ಕೋಸ್ಕರನೇ ಸೂಪರ್ ಆಗಿದೆ. ನಿಮ್ಮೆಲ್ಲರ ಪರವಾಗಿ ನಾನೇ ಸೇವಿಸ್ತಾ ಇದ್ದೀನಿ, ನಿಮಗೂ ಒಳ್ಳೇದು ಮಾಡಲಿ. 5 ನಿಮಿಷಕ್ಕೆ ಇವಾಗ ಗಾಳಿ ಬಂದು ಇದೆಲ್ಲ ಬಿದ್ದೋಗ್ಬಿಡ್ತಾಯಿತ್ತು. ಇದಕ್ಕಿದ್ದಂಗೆ ಈಗ ನಿಮ್ಮ ಜೊತೆ ಪಾಯಸ ಕುಡಿತಾ ಇದ್ನಲ್ಲ, ಇದಕ್ಕಿದ್ದಂಗೆ ನೋಡಿ ಈ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ. ಅದಕ್ಕೆ ಕಂಡ್ರೆ ಪ್ರಪಂಚದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದೇ ಕಷ್ಟ ರೀ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಬಿದ್ದೋಗ್ತಾಯಿತ್ತು. ಏನು ಇದಕ್ಕಿದ್ದಂಗೆ ಗಾಳಿ ಬಂತು. ಜಸ್ಟ್ ಎಷ್ಟು ನಿಮಿಷ ಇದ್ರೆ ಒನ್ ಮಿನಿಟ್ ಇರಬೇಕು ಅಷ್ಟೇ, 60 ಸೆಕೆಂಡಲ್ಲಿ ಯಾವ ಥರ ಬಂತು ಅಂತಂದರೆ ಗಾಳಿ. ಅಪ್ಪಪ್ಪ ಸತಿ ಎಲ್ಲ ಹೋಗಿ ಹಿಡ್ಕೊಂಡ್ರು. ಸ್ನೇಹಿತರೆ, ಈಗ ಗುಡ್ಡಪ್ಪನವರಿಗೆ ಪಾದಪೂಜೆ ಯಾವ ರೀತಿಯಲ್ಲಿ ನಡೀತು ಅಂತ ಹೇಳಿದ್ರೆ, ಒಂದು ಮದುವೆ ಗಂಡಿಗೆ ಹೇಗೆ ಹಸೆಮಣೆ ಶಾಸ್ತ್ರ ಮಾಡ್ತಾರೋ ಮುತ್ತೈದೆ ಹೆಂಗಸರು, ಅದೇ ಥರ ಮಾಡಿದ್ರು ನೋಡಿ. ಫಸ್ಟು ಒಂದು ಹಸೆಮಣೆಯನ್ನು ತಂದಿಟ್ಟರು, ಕಳಸವನ್ನು ತಂದಿಟ್ಟರು,
ಹೂವು ಹಣ್ಣು ಕಾಯಿ ತಂದಿಟ್ಟರು, ಅಕ್ಷತೆನ ರೆಡಿ ಮಾಡ್ಕೊಂಡಿದ್ದಾರೆ, ಮುತ್ತೈದರೆಲ್ಲ ಅಲ್ಲೇ ನಿಂತಿದ್ದಾರೆ. ಸೊ ಈ ಗ್ರೀನ್ ಸೀರೆ ಇಟ್ಟಿದ್ದಾರಲ್ಲ ಅವರೇ ನಮ್ಮ ಅತ್ತೆಯವರು, ನಮ್ಮ ದೊಡ್ಡತ್ತೆಯವರು, ಅಂದರೆ ನಮ್ಮ ಅತ್ತೆಯವರ ಅಕ್ಕ ಅವರು. ಸದ್ಯಕ್ಕೆ ಇವರೇ ನಮಗೆ ಅಕ್ಕ, ಅತ್ತೆ, ತಾಯಿ ಎಲ್ಲ ಅವರೇ ನಮಗೆ. ಸೊ ಈಗ ನೋಡಿ ಪ್ರಾರಂಭವಾಗುತ್ತೆ ಪೂಜೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಮ ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳು, ನಮ್ಮ ಸಿದ್ದಪ್ಪಾಜಿ ಗುಡ್ಡಪ್ಪನವರ ಭಕ್ತಿ ಭಾವ ವರ್ಣಿಸೋದಕ್ಕೆ ನನ್ನ ಕೈಲಿ ಪದಗಳಲ್ಲಿ ಇಲ್ಲ ಸ್ನೇಹಿತರೆ. ಅಷ್ಟೊಂದು ಮಧುರವಾಗಿತ್ತು ಅದು. ನೋಡಿ ಹೇಗಿದೆ. ಗುಡ್ಡಪ್ಪನವರ ಪಾದಗಳಿಗೆ ವಿಭೂತಿ ಹಾಕೋದು, ಅರಿಶಿನ ಕುಂಕುಮ ಹಚ್ಚೋದು. ಹಿರಿಯ ಗುಡ್ಡಪ್ಪನವರು ಅಂದರೆ ಹಿರಿಯ ಸಿದ್ದಪ್ಪಾಜಿ ಗುಡ್ಡಪ್ಪನವರು ಆ ಕೆಲಸನ ನೆರವೇರಿಸ್ಕೊಡ್ತಾರೆ. ಯಾಕೆಂದರೆ ಕನ್ಯಾ ಗುಡ್ಡಪ್ಪನವರು ಅಂದರೆ ಹೊಸದಾಗಿ ಹೇಗೆ ನಾವು ಶಬರಿಮಲೆಗೆ ಹೋದರೆ ಕನ್ಯಾಸ್ವಾಮಿ ಅಂತ ಹೇಳ್ತೀವಿ, ಇದರಲ್ಲೂ ಕೂಡ ಕನ್ಯಾ ಗುಡ್ಡಪ್ಪನವರು ಅಂದರೆ ಇವರಲ್ಲಿ ಭಗವಂತ ಇವರಲ್ಲಿ ಪ್ರವೇಶಿಸ್ತಾನೆ ಅನ್ನೋ ನಂಬಿಕೆ ತುಂಬ ಹೆಚ್ಚಾಗಿರುತ್ತೆ. ನೋಡಿ, ವಯಸ್ಸಿನ ಭೇದವಿಲ್ಲದೆ ಅಂತರವಿಲ್ಲದೆ ಅವರ ಕಾಲಿಗೆ ನಮಸ್ಕರಿಸಿ ಅವರಿಗೆ ವಿಭೂತಿಯನ್ನು ಹಚ್ಚಿ, ಸ್ನೇಹಿತರೆ ಇಲ್ಲಿ ಎಷ್ಟು ಚೆನ್ನಾಗಿದೆ. ಹಿರಿಯರು ಕಿರಿಯರು ಎಂಬ ಭೇದ ಭಾವನೆ ಇಲ್ಲ. ಯಾಕೆಂದರೆ ಭಗವಂತ ಯಾವ ರೀತಿ ಸಮಾನತೆಯನ್ನು ಕಾಣ್ತಾನೆ ಅದನ್ನು ನಾವು ಅಳವಡಿಸ್ಕೋಬೇಕು. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ.
ಅಣ್ಣ ಅಕ್ಕಿಡು ಬಾ ಅಲ್ಪ ಕೊಡ್ತಾ ಅಕ್ಕಿಡು ಕೊನೆಗೂ ನಮ್ಮ ಅಣ್ಣನ ಮಗನೂ ಆದ ಶ್ರೀ ಚಂದ್ರರವರು ಈಗ ಸಿದ್ದಪ್ಪಾಜಿ ಗುಡ್ಡಪ್ಪನವರಾಗಿದ್ದಾರೆ, ಕನ್ಯೆ ಗುಡ್ಡಪ್ಪನವರಾಗಿದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸುವಂಥ ಭಾಗ್ಯ ನನಗೆ ದೊರೆಯಿತು. ಸಾಕ್ಷಾತ್ ಸಿದ್ದಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸಿದಂಥ ಅನುಭವ ನನಗಾಯಿತು. ಕಬಡ್ಡಿ ಕ್ಷೇತ್ರದಲ್ಲಿ ದೊರೆತಂಥ ಕ್ಷಣಗಳು ಅತ್ಯಂತ ಮಧುರವಾದ ಕ್ಷಣಗಳು. ಇಂಥ ಭಕ್ತಿಪೂರ್ವಕ ವಿಡಿಯೋನ ನಿಮಗೆ ತೋರಿಸ್ತಾ ಇರೋದೇ ನನ್ನ ಪುಣ್ಯ ಅನ್ಕೋತೀನಿ. ನಂತರ ಎಲ್ಲ ಪೂಜಾ ಕಾರ್ಯಕ್ರಮ ಆದಮೇಲೆ ಬಂಧು ಬಳಗ ಸ್ನೇಹಿತರು ಯಾರ್ಯಾರು ಬಂದಿರ್ತಾರೆ ಅವರೆಲ್ಲ ಗುಡ್ಡಪ್ಪನವರ ಪಾದಗಳಿಗೆ ನಮಸ್ಕರಿಸುತ್ತಾರೆ. ನಂತರ ಈ ಪಾದಪೂಜಾ ಕಾರ್ಯಕ್ರಮ ಮುಗಿದ ತಕ್ಷಣವೇ, ಅಂದರೆ ಎಲ್ಲರೂ ನಮಸ್ಕರಿಸಿ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿದ ತಕ್ಷಣವೇ ಇವರನ್ನು ಯಾರು ಗುಡ್ಡಪ್ಪ ಬಿಡಿಸ್ತಾರೋ ಆ ಎಲ್ಲ ಉಳಿದ ಗುಡ್ಡಪ್ಪನವರ ಜೊತೆ ಸೇರಿಕೊಂಡು ಈಗ ಆ ಕ್ಷೇತ್ರದಲ್ಲಿ ಬಂದಿರುವಂಥ ಭಕ್ತಾದಿಗಳ ಮುಂದೆ ಭಿಕ್ಷಕ್ಕೆ ಹೋಗ್ತಾರೆ. ನೋಡಿ, 2 ಕಣ್ಣು ಸಾಲದು. ನೋಡಿ ಎಷ್ಟು ಮಧುರವಾಗಿದೆ. ನಾನು ಗುಡ್ಡಪ್ಪ ನಾನು ಅನ್ನೋದನ್ನ ಅಲ್ಲಿ ಬದಿಗಿಟ್ಟು ನಾನೂ ಕೂಡ ಭಿಕ್ಷಕ್ಕೆ ಹೋಗಬೇಕು ಅಂತ ಈ ಸಮಾಜಕ್ಕೆ ಅದನ್ನು ತಿಳಿಸುತ್ತೆ. ಅಂದರೆ ಈ ಸಮಾಜ ಏನು ಹೇಳ್ತಾ ಇದೆ ಅಂದರೆ, ಸಮಾಜಕ್ಕೆ ಸಿದ್ದಪ್ಪಾಜಿಯವರು ಏನು ಹೇಳ್ತಾರೆ ಅಂದರೆ, ನಾನು ಎಂಬುವುದನ್ನು ತೊರೆತವನೇ ಮನುಷ್ಯನಾಗ್ತಾನೆ, ಧರ್ಮವಾಗ್ತಾನೆ, ದೇವರಾಗುತ್ತೆ. ದೇವರು ಅಂದರೆ ನಾನು ಅನ್ನೋದ ತೊರೆಯಬೇಕು, ಅದೇ ದೇವರು. ನಮ್ಮಲ್ಲಿರುವ ಅಹಂಕಾರವನ್ನು ಸುಟ್ಟು ನಾವು ಮಾನವ ಅಂದರೆ ಧರೆಗೆ ದೊಡ್ಡವರು ಹೇಳೋದು ಇಷ್ಟೇ ಸ್ನೇಹಿತರೆ, ಇಲ್ಲಿ ಎಲ್ಲರೂ ಭಿಕ್ಷುಕರೇ, ಎಲ್ಲರೂ ಭಿಕ್ಷೆ ಮಾಡಿ ಜೀವನವನ್ನು ಕಟ್ಟುವಂಥವರು. ಇಲ್ಲಿ ನಾನೆಚ್ಚು, ನಾನೇ, ನಂದೇ ಅನ್ನೋದು ಪಕ್ಕಕ್ಕಿಡಿ. ಎಲ್ಲರೂ ಒಂದರ್ಥದಲ್ಲಿ ಭಿಕ್ಷುಕರೇ. ಭಿಕ್ಷುಕ ಮಾಡಿ ನಾನು ಎಂಬ ಅಹಂಕಾರವನ್ನು ಸುಟ್ಟಾಕಿ, ಅಂದರೆ ಭಿಕ್ಷೆ ಮಾಡುವವನು ಭಿಕ್ಷುಕನಲ್ಲ, ಅವನು ಶಿವನ ಪ್ರಸಾದ. ಸ್ನೇಹಿತರೆ ನೋಡಿ, ಹೀಗೆ ತಾನೇ ಗುಡ್ಡಪ್ಪನವರು ಹೊಸದಾಗಿ ಗುಡ್ಡಪ್ಪನಾದರು. ಅದಕ್ಕಿಂತ ಮುಂಚೆ ನಮ್ಮ ಚಂದ್ರು ಒಂದು ಮಾತಾಡೋದಕ್ಕೂ ನಾಚಿಕೊಳ್ತಾನೆ ಒಬ್ಬರ ಜೊತೆ. ಅಂಥ ಹುಡುಗ ಇವತ್ತು ಭಿಕ್ಷುಕನಾಗಿ ಜನಗಳ ಮುಂದೆ ಹೋಗ್ತಾ ಇದ್ದಾನೆ. ನೋಡಿ, ಅವನು ವೆಲ್ ಎಜುಕೇಟೆಡ್ ಕೂಡ. ನೋಡಿ ಯಾವ ಥರ ಸಿದ್ದಪ್ಪಾಜಿಯವರ ಪವಾಡ. ನೋಡಿ, ಎಲ್ಲರೂ ಐಸ್ ಕ್ರೀಮ್ ಕಳೆದ್ರು, ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ಕುಡಿಸ್ತಾರೆ. ನಾನು ಮಾತ್ರ ತಿಂತೇ ಇಲ್ಲ, 10 ರೂಪಾಯಿ ಐಸ್ ಕ್ರೀಮ್ ಅಂದರೆ ಅದಕ್ಕೆ ಯಾಕಂದರೆ ನನಗೆ ನಾಚಿಕೆ. ನೋಡಿ, ನಾವು ಪ್ರಮುಖವಾಗಿ ನಿಮಗೆ ಮತ್ತೊಂದು ಸೇವೆ ತೋರಿಸ್ಬೇಕಾಗಿತ್ತು. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಯಾಕೆಂದರೆ ನಮ್ಮ ಈಗ ಬಾಮ ಇದ್ದಾರಲ್ಲ, ಅವರ ಮಾವ ಅಂದರೆ ಸಿದ್ದರಾಜಣ್ಣ ಅವರು ಬೀಗರು ಬಂದಿದ್ದರು. ಸೊ ಅವರು ತಮ್ಮ ಮದುವೆ ಹೇಗೆ ನಡೀತು ಅದ್ರ ಬಗ್ಗೆ ಸ್ವಲ್ಪ ಅವರಿಗೆ ಬೆಂಗಳೂರಲ್ಲಿ ಹೋಗಿ ನೆಲೆಸಿದರ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ಸೊ ಅವ್ರನ್ನ ಮಾತಾಡಿಸ್ತಾ ಕೂತ್ಕೊಂಡೆ, ಅಲ್ಲಿ ಭಂಗಿ ಸೇವೆ ನಡೆದೋಗ್ಬಿಟ್ಟಿತ್ತು. ಸೊ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ. ಬಟ್ ನೆಕ್ಸ್ಟ್ ಯಾವುದೇ ನಾನು ಕಬಡ್ಡಿ ಕ್ಷೇತ್ರಕ್ಕೆ ಹೋದರೆ ಅಥವಾ ಎಲ್ಲೇ ಸಿದ್ದಪ್ಪಾಜಿ ಗುಡ್ಡಪ್ಪ ಅವ್ರದ್ದು ಭಂಗಿ ಸೇವೆ ನಡೆದರೆ ನಿಮ್ಗೆ ಖಂಡಿತ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಊಟದ ಸಮಯ ಏನು ಕ್ರೌಡು ಅಂತೀರ, ಎಲ್ಲ ಬೆಳಗ್ಗೆ ನಾವು ಹೋದಾಗ ಯಾರೂ ಜನ ಇರಲಿಲ್ಲ. ಈಗ ಪ್ರಸಾದ ಸಮಯ ಆಗಿದ್ದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದರು, ಭಕ್ತಾದಿಗಳು ಬಂದಿದ್ದರು. ಸೊ ನಾವು ಕೂಡ ಬಂದಿರೋ ನಂಟರೆಲ್ಲ ಫಸ್ಟ್ ಊಟ ಮಾಡಲಿ, ನಾವು ಆಮೇಲೆ ಮಾಡೋಣ ಅಂತ ಕಾದಿ ಕೊನೆಗೆ 4:15 ಆಯಿತು. 4:15 ಅಷ್ಟೊತ್ತಿಗೆ ಪ್ರಸಾದ ಸ್ವಲ್ಪ ಅತಿ ಹೆಚ್ಚು ಜನ ಬಂದಿದ್ದರಿಂದ ಪ್ರಸಾದವನ್ನು ಎಷ್ಟು ಬೇಕಷ್ಟು ಸೇವನೆ ಮಾಡಿ ಸಿಕ್ಕಿದ್ದಷ್ಟೇ ಪ್ರಸಾದ ಅಂತ ತಿಳ್ಕೊಂಡು, ಏಕೆಂದರೆ ನಿಜವಾಗ್ಲೂ ಸಿದ್ದಪ್ಪಾಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದೇ ಒಂದು ಪುಣ್ಯ ಕಣ್ರಿ. ಸುಮ್ಮನೆ ಎಲ್ಲರಿಗೂ ದೈವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ಆ ಸಮಯ ನಮಗಿದ್ದರೆ, ಆ ಯೋಗ ನಮಗಿದ್ರೆ ಮಾತ್ರ ಸಾಧ್ಯ. ನೋಡಿ, ಕಡೆಗೆ ಲಾಸ್ಟಲ್ಲಿ ನಮ್ಮ ಪಕ್ಕ ಇವನು ಕೂಡ ನಮ್ಮ ಅತ್ತೆ ಮೊಮ್ಮಗ ರಾಜು ಅಂತ, ನನ್ನ ಪ್ರೀತಿಯ ರಾಜು. ಇವನು ನನ್ನನ್ನು ಒಂದು ಟೈಮಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡವತ್ತ. ಸೊ ನೈಸ್. ನೋಡಿ, ಅವನ ಪಕ್ಕದಲ್ಲೇ ಕೂತ್ಕೊಂಡು ಅವನು ಎಷ್ಟು, ನಮ್ಮ ಅತ್ತೆ ಮಕ್ಕಳು ಮೊಮ್ಮಕ್ಕಳು ಒಂದೊಂದು ಚಿನ್ನ ಕಣ್ರಿ. ಒಟ್ಟಲ್ಲಿ ನಮ್ಮ ಅತ್ತೆಯವ್ರ ಕುಟುಂಬ ಇದೆಯಲ್ಲ, ಅದು ತುಂಬ ದೊಡ್ಡ ಕುಟುಂಬ.
ಖಂಡಿತ ನಾನು ಆ ಕುಟುಂಬದ ಬಗ್ಗೆ ಒಂದಲ್ಲ ಒಂದು ದೊಡ್ಡ ವಿಡಿಯೋ ಮಾಡಿ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಐ ವಿಲ್ ಟ್ರೈ. ಸೊ ಇವತ್ತು ಈ ಕಪ್ರಿ ಕ್ಷೇತ್ರದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಆಚಾರ ವಿಚಾರ ಧರ್ಮಗಳನ್ನು ಉಳಿಸ್ಕೊಡಿ. ಜೈ ಸಿದ್ದಪ್ಪಾಜಿ ರಾಚಪ್ಪಾಜಿ.